ನಾವು ದೇವಿಗೆ ಪೂಜೆ ಮಾಡುವಾಗ ದೊಡ್ಡ ವ್ಯವಸ್ಥೆ, ದುಬಾರಿ ವಸ್ತುಗಳು, ದೀರ್ಘ ಮಂತ್ರಗಳೇ ಬೇಕು ಅಂತ ಅನ್ಕೊಳ್ತೀವಿ. ಆದರೆ ಶಾಸ್ತ್ರಗಳಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ. ದೇವಿಗೆ ಪೂಜೆಯ ಗಾತ್ರ ಮುಖ್ಯವಲ್ಲ, ವಿಧಾನ ಮತ್ತು ಭಾವನೆ ಮುಖ್ಯ. ವಿಶೇಷವಾಗಿ ದೇವಿಗೆ ಬಹಳ ಇಷ್ಟವಾಗೋದು ಸರಳ ಆದರೆ ಶುದ್ಧವಾದ ವಿಧಾನ. ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ಮನಸ್ಸು ಶಾಂತವಾಗಿರುವ ಸಮಯದಲ್ಲಿ ಯಾವುದೇ ಗದ್ದಲ ಇಲ್ಲದ ಜಾಗದಲ್ಲಿ ಪೂಜೆ ಆರಂಭಿಸಿದ್ರೆ ದೇವಿಯ ಅನುಗ್ರಹ ಸುಲಭವಾಗಿ ದೊರೆಯುತ್ತದೆ ಅಂತ ಭಕ್ತಿ ಪರಂಪರೆಯಲ್ಲಿ ನಂಬಲಾಗಿದೆ. ಮೊದಲು ಒಂದು ಸಣ್ಣ ದೀಪ ಹಚ್ಚಬೇಕು. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ದೇವಿಯ ರೂಪವನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಹೇಳಬೇಕು. ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ. ಅರ್ಥ, ಈ ದೀಪದ ಬೆಳಕು ಪರಬ್ರಹ್ಮನ ಸ್ವರೂಪ. ಇದೇ ಬೆಳಕು ಎಲ್ಲಾ ಶಕ್ತಿಯ ಮೂಲ. ಈ ಮಂತ್ರದಿಂದ ಪೂಜೆಯ ಆರಂಭವೇ ಶುದ್ಧವಾಗುತ್ತದೆ ಅಂತ ಹೇಳಲಾಗ್ತದೆ. ಅದಾದ ಮೇಲೆ ದೇವಿಗೆ ಆಸನ ಸಮರ್ಪಿಸುವ ಭಾವನೆಯಿಂದ ಹೃದಯಪೂರ್ವಕವಾಗಿ ಈ ಮಂತ್ರವನ್ನು ಹೇಳಬಹುದು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಅರ್ಥ, ಎಲ್ಲಾ ಮಂಗಳಗಳಿಗೂ ಕಾರಣಲಾದ ದೇವಿ, ಎಲ್ಲಾ ಸಾರ್ಥಕತೆ ನೀಡುವ ಶಕ್ತಿ. ಈ ಮಂತ್ರ ದೇವಿಯನ್ನು ಕರೆಯುವ ಮಂತ್ರವಾಗಿ ಪರಿಗಣಿಸಲಾಗಿದೆ. ಈಗ ದೇವಿಗೆ ನೀರು ಅಥವಾ ಹೂವು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳುವುದು ಬಹಳ ಶ್ರೇಷ್ಠ. ಓಂ ದುರ್ಗಾಯೈ ನಮಃ. ಅರ್ಥ, ದುರ್ಗಾದೇವಿಗೆ ನನ್ನ ನಮನ. ಇದು ಅತ್ಯಂತ ಸರಳ ಆದರೆ ಶಕ್ತಿಯುತ ನಾಮಮಂತ್ರ. ಹೆಚ್ಚು ಜಪ ಮಾಡಿದಷ್ಟು ಮನಸ್ಸು ಸ್ಥಿರವಾಗುತ್ತದೆ ಅಂತ ಭಕ್ತರು ನಂಬುತ್ತಾರೆ. ಅದಾದ ಮೇಲೆ ದೇವಿಗೆ ಬಹಳ ಇಷ್ಟವಾಗುವ ಒಂದು ಕ್ರಮ ಇದೆ. ಅದು ದೀರ್ಘ ಮಂತ್ರ ಜಪ ಅಲ್ಲ, ನಾಮಸ್ಮರಣೆ. ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಈ ಮಂತ್ರವನ್ನು ಶಾಂತವಾಗಿ ಜಪಿಸಬೇಕು. ಓಂ ಐಂ ಹ್ರೀಂ ಕ್ರೀಂ ಚಾಮುಂಡಾಯೈ ವಿಚ್ಚೆ. ಅರ್ಥ, ಜ್ಞಾನಶಕ್ತಿ, ಐಂ ರಕ್ಷಾಶಕ್ತಿ, ಹ್ರೀಂ ಕ್ರಿಯಾಶಕ್ತಿ, ಕ್ರೀಂ ಈ 3 ಶಕ್ತಿಗಳಿಂದ ಕೂಡಿದ ಚಾಮುಂಡಿ ದೇವಿಗೆ ಪ್ರಾರ್ಥನೆ. ಈ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಜಪಿಸಿದರೆ ದೇವಿಯ ಶಕ್ತಿ ನಮ್ಮೊಳಗೆ ಸ್ಥಿರವಾಗುತ್ತದೆ ಅಂತ ಶಾಸ್ತ್ರಾರ್ಥ ಹೇಳುತ್ತದೆ. ಈ ಮಂತ್ರದ ನಂತರ ದೇವಿಗೆ ಒಂದು ಕ್ಷಣ ಮೌನ ಅರ್ಪಿಸಬೇಕು. ಏನನ್ನು ಕೇಳದೆ, ಏನನ್ನು ಬೇಡದೆ ಕಣ್ಣು ಮುಚ್ಚಿಕೊಂಡು ದೇವಿಯ ಮುಂದೆ ಕುಳಿತುಕೊಳ್ಳಬೇಕು. ಇದನ್ನೇ ಮೌನ ಪೂಜೆ ಅಂತ ಕರೆಯಲಾಗ್ತದೆ. ದೇವಿಗೆ ಈ ಮೌನ ಅತ್ಯಂತ ಇಷ್ಟ ಅಂತ ಅನೇಕ ಆಚಾರ್ಯರು ಹೇಳಿದ್ದಾರೆ. ಏಕೆಂದರೆ ಮೌನದಲ್ಲಿ ನಮ್ಮ ಅಹಂಕಾರ ಕರಗುತ್ತದೆ. ಕೊನೆಗೆ ಪೂಜೆ ಮುಗಿಸುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ಕ್ಷಮಸ್ವ ಅಪರಾಧಾನಿ ಮಯಾ ಕೃತಾನಿ ದೇವಿ. ಅರ್ಥ, ದೇವಿ, ನನ್ನಿಂದ ತಿಳಿದೋ ತಿಳಿಯದೇ ಆದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸು. ಈ ಮಂತ್ರದಿಂದ ಪೂಜೆ ಸಂಪೂರ್ಣವಾಗುತ್ತದೆ. ಈ ಪೂಜೆಯ ವಿಶೇಷತೆ ಏನೆಂದರೆ ಇದರಲ್ಲಿ ಭಯ ಇಲ್ಲ, ಬೇಡಿಕೆ ಇಲ್ಲ, ಅಹಂಕಾರ ಇಲ್ಲ. ಕೇವಲ ಶ್ರದ್ಧೆ, ಶುದ್ಧತೆ ಮತ್ತು ನಿಯಮ. ಅದಕ್ಕೆ ದೇವಿಗೆ ಈ ವಿಧಾನದ ಪೂಜೆ ಬಹಳ ಇಷ್ಟ ಅಂತ ಭಕ್ತಿ ಪರಂಪರೆಯಲ್ಲಿ ಹೇಳಲಾಗ್ತದೆ. ದಿನವೂ ಅಲ್ಲ, ವಾರಕ್ಕೆ ಒಮ್ಮೆ ಮಾಡಿದ್ರೂ ಸಾಕು. ಮುಖ್ಯವಾದದ್ದು ಮಂತ್ರಕ್ಕಿಂತ ಮನಸ್ಸಿನ ಶುದ್ಧತೆ. ದೇವಿ ಯಾವಾಗಲೂ ನೋಡೋದು ನಮ್ಮ ಕೈಯಲ್ಲಿರುವ ವಸ್ತುಗಳನ್ನಲ್ಲ, ನಮ್ಮ ಹೃದಯದಲ್ಲಿರುವ ಭಾವನೆಯನ್ನು. ಅದನ್ನು ಅರಿತ ದಿನದಿಂದಲೇ ಪೂಜೆ ಒಂದು ಆಚರಣೆ ಅಲ್ಲ, ಒಂದು ಅನುಭವವಾಗುತ್ತದೆ. ನಮಸ್ತೆ.